ನಮಸ್ಕಾರ. ನಕ್ಷತ್ರಗಳು. ಈ ನಕ್ಷತ್ರಗಳ ಈ ಸರಣಿಗೆ ನಿಮಗೆ ಸ್ವಾಗತ. ನಾನು ಅನೇಕ ನಕ್ಷತ್ರಗಳನ್ನು ನಿಮಗೆ ಪರಿಚಯಿಸಿದ್ದೇನೆ. ಇವತ್ತು ಪರಿಚಯಿಸ್ತಿರುವಂಥದ್ದು ಒಂದು ಹೊಸ ನಕ್ಷತ್ರ. ಈ ನಕ್ಷತ್ರಕ್ಕೆ ಹೆಚ್ಚು ಸಮಯವೇ ಆಗಲಿಲ್ಲ. ಒಂದು ಶಾಲೆಗೆ ಬಂದು ಬರೀ ಒಂದೇ ವರ್ಷ, ಆ ಒಂದು ವರ್ಷದಲ್ಲಿ ಅವರು ಮಾಡಿದ ಸಾಧನೆ ಅದ್ಭುತವಾದದ್ದು. ಅದಕ್ಕಾಗಿ ನಿಮಗೆ ಇವರನ್ನು ಪರಿಚಯಿಸ್ತಿರುವುದು. ಇವರ ಹೆಸರು ಮಂಜುನಾಥ್ HN. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಮ್ಮಿನಾಳ, ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆ. ಇವರು ಈ ಶಾಲೆಗೆ ಬಂದು ಒಂದೇ ವರ್ಷ ಆದದ್ದು. ನವೆಂಬರ್ ತಿಂಗಳ 24ನೇ ತಾರೀಕು 2023ನೇ ಇಸವಿಯಲ್ಲಿ ಮಂಜುನಾಥ್ ಅವರು ಈ ಶಾಲೆಗೆ ಬರುತ್ತಾರೆ. ಹೊಮ್ಮಿನಾಳ ತುಂಬ ದೂರ ಇರುವಂಥ ಶಾಲೆ ಇದು. ತುಂಬ ದೂರ ಇರುವ ಹಳ್ಳಿ. ದೂರ ಇರುವುದಂದ್ರೆ ಏನು? ದೂರ ಇರುವುದಂದರೆ ಯಾವುದೇ ಸಾರಿಗೆ ಇಲ್ಲ, ತಂತ್ರಜ್ಞಾನ ಇಲ್ಲ, ನೆಟ್ವರ್ಕ್ ಇಲ್ಲ. ಈ ಶಾಲೆಯಲ್ಲಿ ಯಾವುದೇ ಸವಲತ್ತುಗಳು ಇಲ್ಲ. ಅತ್ಯಂತ ಕಡೆಗಣಿಸಲ್ಪಟ್ಟಂಥ ಹಳ್ಳಿ ಇದು, ಅತ್ಯಂತ ಕಡೆಗಣಿಸಲ್ಪಟ್ಟಂಥ ಶಾಲೆ ಇದು. ಮಂಜುನಾಥ್ ಅವರು ಈ ಶಾಲೆಗೆ ಬಂದಾಗ ಅಲ್ಲಿ ಕಾಯಂ ಆದಂಥ ಟೀಚರ್ ಇದ್ದವರು ಒಬ್ಬರೇ, ಅವರೇ ಮುಖ್ಯ ಗುರುಗಳು. ಉಳಿದವರು ಇದ್ದವರು ಅತಿಥಿ ಶಿಕ್ಷಕರು. ಮಂಜುನಾಥ್ ಅವರು ಈ ಶಾಲೆಗೆ ಬರ್ತಾರೆ. ತುಂಬ ಉತ್ಸುಕತೆಯಿಂದ ತರಗತಿಗೆ ಹೋಗುತ್ತಾರೆ. ಮಕ್ಕಳ ಹತ್ರ ವ್ಯವಹರಿಸ್ತಾರೆ. ವ್ಯವಹರಿಸುವಾಗ ಅವರಿಗೆ ಗೊತ್ತಾಗ್ತದೆ, ಮಕ್ಕಳಿಗೆ ಕಲಿಕೆ ಏನೂ ಆಗಿಲ್ಲ. ಗಣಿತದ ಮೂಲ ಕ್ರಿಯೆ ಈ ಮಕ್ಕಳಿಗೆ ಗೊತ್ತಿಲ್ಲ. ಆದ್ದರಿಂದ ಗಣಿತ ಅವರಿಗೆ ಮಾಡಲಿಕ್ಕಾಗೋದಿಲ್ಲ. ಎಲ್ಲರೂ ಕಷ್ಟಪಡ್ತಾರೆ. ವಿಜ್ಞಾನದ ಮೂಲ ಕಲ್ಪನೆಯೇ ಇಲ್ಲ ಅವರಿಗೆ. ವಿಜ್ಞಾನದ ಅರಿವೇ ಇಲ್ಲ ಅಂತ ಹೇಳ್ಬೋದು. ನಮ್ಮ ಮೇಷ್ಟ್ರು ಮಂಜುನಾಥ್ ಏನು ಮಾಡ್ತಾರೆ ಅಂದರೆ, ಮಕ್ಕಳೊಂದಿಗೆ ಸಂಬಂಧ ಬೆಳೆಸ್ತಾರೆ. ತುಂಬ ಮಾತಾಡ್ತಾರೆ, ಸಮಯ ಕಳೀತಾರೆ. ಮಕ್ಕಳು ತಮಗೆ ಬಂದಂಥ ವಿಚಾರಗಳನ್ನು, ತಮ್ಮ ಅನುಭವಗಳನ್ನು, ತಮ್ಮ ಭಾವನೆಗಳನ್ನು ಮಂಜುನಾಥ್ ಜೊತೆಗೆ ಹಂಚಿಕೊಳ್ಳುತ್ತಾರೆ. ಆಮೇಲೆ ಮೆಲ್ಲ ಮೆಲ್ಲನೆ ಮಂಜುನಾಥ್ ಒಂದೊಂದೇ ವಿಚಾರಗಳನ್ನು ತಗೊಳ್ತಾರೆ. ಮೊದಲಿಗೆ ಅವರು ಗಣಿತವನ್ನು ತಗೊಂಡು ಅದರ ಮೂಲ ಕ್ರಿಯೆಯನ್ನು ಕಲಿಸ್ತಾರೆ. ಗಣಿತಕ್ಕೆ ಮೂಲ ಕ್ರಿಯೆಗಳು ಇಲ್ಲದಿದ್ದರೆ ನಿಮಗೆ ಗಣಿತ ಮಾಡಲಿಕ್ಕೆ ಆಗುವುದಿಲ್ಲ. ಆದದ್ರಿಂದ ಮೂಲ ಕ್ರಿಯೆಯನ್ನು ಗಟ್ಟಿಗೊಳಿಸ್ತಾರೆ. ಮಕ್ಕಳು ಇವರು ಕಲಿಸುವ ರೀತಿಗೆ, ಇವರ ಸ್ನೇಹಮಯವಾದಂಥ ವ್ಯವಹಾರಕ್ಕೆ, ಇವರು ತೋರಿಸುವ ಪ್ರೀತಿಗೆ ಮಕ್ಕಳು ಸ್ಪಂದಿಸ್ತಾರೆ ಹಾಗೂ ಗಣಿತವನ್ನು ಕಲೀಲಿಕ್ಕೆ ಪ್ರಾರಂಭಿಸ್ತಾರೆ. ಗಣಿತದ ಬಗ್ಗೆ ಆಸಕ್ತಿ ತೋರಿಸ್ತಾರೆ. ಹಾಗೆಯೇ ವಿಜ್ಞಾನಕ್ಕೆ ಕೈ ಎತ್ತಿಕೊಳ್ತಾರೆ ಮಂಜುನಾಥ್. ವಿಜ್ಞಾನವನ್ನು ಕಲಿಸ್ತಾರೆ. ವಿಜ್ಞಾನವನ್ನು ಕಲಿಸುವ ರೀತಿ ಯಾವುದು? ಪ್ರಯೋಗಗಳ ಮೂಲಕ. ವಿಜ್ಞಾನಕ್ಕೆ ಪ್ರಯೋಗ ಮಾಡ್ತಾರೆ. ಚಿಕ್ಕ ಪುಟ್ಟ ಪ್ರಯೋಗ, ಕ್ಲಾಸ್ ರೂಮ್ ಒಳಗೆ ಪ್ರಯೋಗ, ಕ್ಲಾಸ್ ರೂಮ್ ಹೊರಗೆ ಪ್ರಯೋಗ. ಮಕ್ಕಳನ್ನು ಹೊರಗೆ ಕರ್ಕೊಂಡು ಹೋಗಿ ಅವರಿಗೆ ಬೇರೆ ಬೇರೆ ಈ ಪ್ರಕೃತಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ತೋರಿಸ್ತಾರೆ. ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಉಂಟಾಗುವ ಹಾಗೆ ಮಾಡ್ತಾರೆ. ಹಾಗೆ ಮಕ್ಕಳಿಗೆ ಗಣಿತ ಹಾಗೂ ವಿಜ್ಞಾನ ಎರಡರಲ್ಲೂ ಆಸಕ್ತಿ ಬರುವ ಹಾಗೆ ಮಾಡ್ತಾರೆ. ಇಷ್ಟೊತ್ತಿಗೆ ಆ ಶಾಲೆಯ ಮುಖ್ಯ ಗುರುಗಳಾಗಿದ್ದವರು ವರ್ಗಾವಣೆ ಆಗ್ತಾರೆ. ಆ ಶಾಲೆಯ ಮುಖ್ಯ ಗುರುಗಳ ಆ ಭಾರವು ಮಂಜುನಾಥ್ ಅವರ ಹೆಗಲಿಗೆ ಬೀಳ್ತದೆ. ಮಂಜುನಾಥ್ ಅವರು ತುಂಬ ಪ್ರೀತಿಯಿಂದ ಅದನ್ನು ಒಪ್ಪಿಕೊಳ್ತಾರೆ ಹಾಗೂ ಮುಖ್ಯ ಗುರುಗಳಾಗಿ ಅಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತಾರೆ. ಮಂಜುನಾಥ್ ಅವರು ಆಮೇಲೆ ತಮ್ಮ ಅತಿಥಿ ಶಿಕ್ಷಕರೊಡನೆ ಸೇರಿಕೊಂಡು, SDMC ಅವರ ಜೊತೆಗೆ ಸೇರಿಕೊಂಡು, ಹಳೆ ವಿದ್ಯಾರ್ಥಿಗಳ ಜೊತೆಗೆ ಸೇರಿಕೊಂಡು ಅನೇಕ ಉಪಕ್ರಮಗಳನ್ನು ಮಾಡಿದರು. ಆ ಉಪಕ್ರಮಗಳನ್ನು ಒಂದೊಂದನ್ನೇ ನೋಡೋಣ. ಮಂಜುನಾಥ್ ಅವರು ಮೊದಲಿಗೆ ಮಾಡಿದ್ದು ಶಾಲಾ ಗ್ರಂಥಾಲಯ. ಶಾಲಾ ಗ್ರಂಥಾಲಯದ ಸ್ಥಾಪನೆ ಹಾಗೂ ಅದರ ಯಶಸ್ವಿ ಬಳಕೆ. ಈ ಶಾಲೆಯಲ್ಲಿ ಪಾಠದ ಪುಸ್ತಕ ಬಿಟ್ಟು ಮಕ್ಕಳಿಗೆ ಯಾವುದೇ ಪುಸ್ತಕ ನೋಡಿದ ಅನುಭವ ಇಲ್ಲ.
ಯಾಕೆಂದರೆ ಶಾಲೆಯಲ್ಲಿ ಬೇರೆ ಪುಸ್ತಕಗಳೇ ಇರಲಿಲ್ಲ. ಮಂಜುನಾಥ್ ಅವರು ಅನೇಕ ಸಂಘ ಸಂಸ್ಥೆಗಳೊಟ್ಟಿಗೆ ಸಂಬಂಧ ಬೆಳೆಸಿ ಅವರಲ್ಲಿ ಪುಸ್ತಕವನ್ನು ಕೇಳ್ತಾರೆ, ಪುಸ್ತಕಕ್ಕೆ ಅನುದಾನ ಕೇಳ್ತಾರೆ. ಹೀಗೆ ತುಂಬ ಸಂಘ ಸಂಸ್ಥೆಗಳ ಹತ್ರ ಅವರು ಮಾತಾಡ್ತಾರೆ. ಕಡೆಗೆ ಒಂದು ಸಂಸ್ಥೆ, ಶಾರದಾ ಟ್ರಸ್ಟ್ ಎಂಬುದು, 10,000 ರೂಪಾಯಿಯ ಪ್ರಥಮ ಪುಸ್ತಕವನ್ನು ಈ ಶಾಲೆಗೆ ದೇಣಿಗೆಯಾಗಿ ಕೊಡ್ತದೆ. ಮಂಜುನಾಥ್ ಅವರಿಗೆ ತುಂಬ ಖುಷಿ ಆಗ್ತದೆ. ತಕ್ಷಣವೇ ಗ್ರಂಥಾಲಯವನ್ನು ಸ್ಥಾಪಿಸ್ತಾರೆ. ತಮ್ಮ ಶಾಲೆಯ ಒಂದು ಕೊಠಡಿಯನ್ನು ಸಂಪೂರ್ಣವಾಗಿ ಗ್ರಂಥಾಲಯ ಕೊಠಡಿಯಾಗಿ ಮಾಡಿಬಿಡ್ತಾರೆ. ಅಲ್ಲಿ ಮಕ್ಕಳು ಹೋಗಿ ಓದುವುದು, ಮಕ್ಕಳಿಗೆ ಓದಿಸುವುದು, ಟೀಚರ್ ಗೈಡೆಡ್ ರೀಡಿಂಗ್ ಮಾಡಿಸೋದು, ಮಕ್ಕಳು ಪ್ರತಿಯೊಂದು ಮಗು ಒಂದೊಂದು ಪುಸ್ತಕವನ್ನು ಮನೆಗೆ ತಗೊಂಡು ಹೋಗಿ ಅದರ ಬಗ್ಗೆ ಮಾತಾಡೋದು, ಹೀಗೆ ಅನೇಕ ಚಟುವಟಿಕೆಗಳನ್ನು ಮಾಡ್ತಾರೆ. ಈ ಗ್ರಂಥಾಲಯ ಒಂದು ಸ್ವಲ್ಪ ಸಮಯದಲ್ಲೇ ತುಂಬ ಜನಪ್ರಿಯವಾದಂಥ ಒಂದು ಜಾಗವಾಗ್ತದೆ. ಮಕ್ಕಳು ತಾವಾಗಿಯೇ ಬಂದು ಪುಸ್ತಕವನ್ನು ತಗೊಳ್ಳೋದು, ಪುಸ್ತಕವನ್ನು ಓದೋದು, ಪುಸ್ತಕವನ್ನು ಹಿಂದಿರುಗಿಸೋದು ಎಲ್ಲ ಚಟುವಟಿಕೆ ಮಾಡ್ತಾರೆ. ಕಡೆಗೆ ಯಾವ ದಿವಸ ಟೀಚರ್ಸ್ ಬಂದಿರೋದಿಲ್ವೋ, ಯಾವುದು ಫ್ರೀ ಪೀರಿಯಡ್ ಇರ್ತದೋ ಅದನ್ನು ಇಮ್ಮಿಡಿಯೇಟ್ ಆಗಿ ಗ್ರಂಥಾಲಯ ಪೀರಿಯಡ್ ಅಂತ ಕನ್ಸಿಡರ್ ಮಾಡಿ ಮಕ್ಕಳನ್ನು ಗ್ರಂಥಾಲಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳು ಓದುವ ಹಾಗೆ ಮಾಡ್ತಾರೆ. ಹೀಗೆ ಮಾಡಿ ಮಾಡಿ ಮಕ್ಕಳಲ್ಲಿ ಓದುವ ಅಭ್ಯಾಸವನ್ನು ಮಂಜುನಾಥ್ ಅವರು ಬೆಳೆಸ್ತಾರೆ. ಈಗ ಮಕ್ಕಳು ತಾವಾಗಿ ಬಂದು ಪುಸ್ತಕ ತಗೊಳ್ತಾರೆ, ಓದ್ತಾರೆ, ಪುಸ್ತಕ ಹಿಂತಿರುಗಿಸ್ತಾರೆ. ಪುಸ್ತಕದ ಬಗ್ಗೆ ಮಕ್ಕಳ ಮಧ್ಯೆ ಚರ್ಚೆ ನಡೀತದೆ. ಇದು ತುಂಬ ಆಸಕ್ತಿಪೂರ್ಣವಾದ ವಿಚಾರ. ನಾವು ನೋಡ್ತೇವೆ, ಯಾವುದೇ ಜಾಗದಲ್ಲೂ ಕೂಡ ಓದುವುದು ಭಾರಿ ಕಡಿಮೆ, ಮಕ್ಕಳು ಓದುವುದೇ ಇಲ್ಲ. ಅಂಥ ಸಂದರ್ಭದಲ್ಲಿ ತಾವಾಗಿ ಮಕ್ಕಳು ಬಂದು ಪುಸ್ತಕ ತಗೊಂಡು ಓದಿ ಮಕ್ಕಳ ಮಧ್ಯೆ ಈ ಚರ್ಚೆ ಪುಸ್ತಕದ ಬಗ್ಗೆ ಆಗ್ತದಲ್ಲ, ಅದು ಅದ್ಭುತವಾದ ಸಾಧನೆ ಅಂತ ನನಗನ್ನಿಸ್ತದೆ. ಅವರ ಎರಡನೇ ಪರಿಕ್ರಮ ಕಲಿಯುತ್ತಾ ಕಲಿ. ಹೆಚ್ಚಿನ ವಿದ್ಯಾರ್ಥಿಗಳು ಬುನಾದಿ ಕಲಿಕಾ ಹಂತದಲ್ಲಿ ಇದ್ದದ್ದರಿಂದ ಈ ಪ್ರಕ್ರಿಯೆಯನ್ನು ಅವರು ಶುರು ಮಾಡಿದರು. ಕಲಿಯುತ್ತಾ ಕಲಿ. ಪ್ರತಿದಿನ ಊಟದ ನಂತರ 1 ಗಂಟೆ ಈ ಪ್ರಕ್ರಿಯೆ ನಡೆಯೋದು. ಒಂದು ಟೀಚರಿಗೆ 15ರಿಂದ 20 ಮಕ್ಕಳು ಇರುತ್ತಾರೆ. ಅವರ ಕಲಿಕೆಯನ್ನು ಆ ಟೀಚರ್ ನೋಡಿಕೊಳ್ಳುತ್ತಾರೆ. ಆ ಮಕ್ಕಳಿಗೆ ಬೇಕಾದಂಥ ಸಹಾಯ ಸಹಕಾರ, ಕಲಿಕೆಗೆ ಹೆಚ್ಚಿನ ಒತ್ತು ಎಲ್ಲವೂ ಈ ಟೀಚರ್ ಮಾಡ್ತಾರೆ. ಒಂದು ಥರ ಮೆಂಟರ್ಶಿಪ್ ಥರ ಆ 15 ಮಕ್ಕಳಿಗೆ ಈ ಟೀಚರ್ ಇದ್ದು ಅವರ ಕಲಿಕೆಗೆ ಪೂರಕವಾದಂಥದ್ದನ್ನು ಮಾಡ್ತಾ ಅವರಿಗೆ ಕಲಿಯಲಿಕ್ಕೆ ಇಷ್ಟ ಆಗುವ ಹಾಗೆ ಮಾಡ್ತಾ ಹೋಗುವುದು. ಇದು ಒಂದು ಪ್ರಕ್ರಿಯೆ. ಆದರೆ ಅವರ ಇನ್ನೊಂದು ಪ್ರಕ್ರಿಯೆ ಇನ್ನೂ ಆಸಕ್ತಿಪೂರ್ಣವಾದದ್ದು. ಅದೇನೆಂದರೆ, ಪ್ರತಿ ಮಗುವಿಗೆ ಇನ್ನೊಂದು ಮಗುವನ್ನು ಟ್ಯಾಗ್ ಮಾಡೋದು, ಇನ್ನೊಂದು ಗೆಳೆಯನನ್ನು ಟ್ಯಾಗ್ ಮಾಡೋದು. ಆ ಗೆಳೆಯನನ್ನು ಟ್ಯಾಗ್ ಮಾಡಿ ಅದರ ಮೂಲಕ ಪಿಯರ್ ಗ್ರೂಪ್ ಲರ್ನಿಂಗ್ ಮಾಡಿಸೋದು. ಮಂಜುನಾಥ್ ಅವರು ಕಂಡುಕೊಂಡ ಹಾಗೆ ಈ ಪಿಯರ್ ಗ್ರೂಪ್ ಲರ್ನಿಂಗ್ ತುಂಬ ಆಸಕ್ತಿಪೂರ್ಣ ಹಾಗೂ ಪರಿಣಾಮಕಾರಿ. ಮೇಷ್ಟ್ರುಗಳು ಹೇಳೋದಕ್ಕಿಂತ ಎಷ್ಟೋ ಸುಲಭವಾಗಿ ಆಸಕ್ತಿಪೂರ್ಣವಾಗಿ ತನ್ನ ಸಹಪಾಠಿಗಳು ಹೇಳ್ತಾರೆ, ತನ್ನ ಪಿಯರ್ ಹೇಳ್ತಾರೆ ಅಂತ ಮಂಜುನಾಥ್ ಅವರು ಹೇಳ್ತಾರೆ. ಇನ್ನೊಂದು ಪರಿಕ್ರಮ ವಾರಕ್ಕೊಂದು ರಸಪ್ರಶ್ನೆ. ಈ ವಾರಕ್ಕೊಂದು ರಸಪ್ರಶ್ನೆ ಕಾರ್ಯಕ್ರಮ ಏನಿದೆ, ಇದು ಪ್ರತಿ ವಾರ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಇವರ ಶಾಲೆಯಲ್ಲಿ ಹಮ್ಮಿಕೊಳ್ಳುತ್ತಾರೆ. ಮಕ್ಕಳಿಗೆ ಇದರಿಂದ ತುಂಬ ಬೇರೆ ಬೇರೆ ವಿಷಯದ ಬಗ್ಗೆ ಆಸಕ್ತಿ ಹುಟ್ಟುವ ಹಾಗೆ ಮಾಡ್ತಾರೆ. ಮಕ್ಕಳು ತಾವಾಗೇ ಈ ವಿಷಯಗಳನ್ನು ಹುಡುಕುವ ಹಾಗೆ ಕೂಡ ಮಾಡ್ತಾರೆ. ಇನ್ನೊಂದು ಪರಿಕ್ರಮ ಮಂಜುನಾಥ್ ಅವರು ಮಾಡಿಸಿರುವುದು, ಇದು ಪರಿಸರಕ್ಕೆ ಸಂಬಂಧಪಟ್ಟದ್ದು. ಸೀಡ್ ಬಾಲ್ ಡ್ರೈವ್ ಮತ್ತು ವನ ಸಂಚಾರ. ಮಕ್ಕಳಲ್ಲಿ ಪರಿಸರ ಪ್ರೇಮ ಬೆಳೆಸಲು ಸೀಡ್ ಬಾಲ್ ತಯಾರಿಸಿ ವನ ಸಂಚಾರಕ್ಕೆ ಅವರನ್ನು ಕರ್ಕೊಂಡು ಹೋಗುವುದು. ಸೀಡ್ ಬಾಲ್ಗಳನ್ನು ಎಸೆದು ಪರಿಸರ ಜಾಗೃತಿಯನ್ನು ಮೂಡಿಸುತ್ತಿದ್ದದ್ದು. ನೋಡಿ, ಇಲ್ಲಿ ಕಾರ್ಯಕ್ರಮ ತುಂಬ ಆಸಕ್ತಿಪೂರ್ಣವಾದದ್ದು. ಈ ಸೀಡ್ ಬಾಲ್ಗಳನ್ನು ತಯಾರಿಸೋದಿದೆಯಲ್ಲ, ಬೇರೆ ಬೇರೆ ಬೀಜಗಳ ಬಾಲ್ಗಳನ್ನು ತಯಾರಿಸುವುದು,
ಆ ಬಾಲ್ಗಳನ್ನು ನಾವು ಕಾಡುಗಳಿಗೆ, ಬೇರೆ ಬೇರೆ ಪ್ರದೇಶಕ್ಕೆ, ಬಯಲುಗಳಿಗೆ ಹೋಗಿ ಅದನ್ನು ಎಸೆಯುವುದು. ಆ ಬೀಜಗಳು, ಅದರಲ್ಲಿದ್ದ ಬೀಜಗಳು ಮಣ್ಣಿಗೆ ಸೇರಿ ಮಳೆ ಬಂದಾಗ ಅದು ಮೊಳಕೂರಿ ಹಾಗೇ ಗಿಡಗಳಾಗುವುದು. ಇದು ತುಂಬ ಪರಿಣಾಮಕಾರಿಯಾದಂಥ ಒಂದು ಕೆಲಸ. ಇದನ್ನು ಮಂಜುನಾಥ್ ಅವರು ತಮ್ಮ ಮಕ್ಕಳ ಜೊತೆಗೆ ಮಾಡ್ತಾರೆ. ಈ ಸೀಡ್ ಬಾಲನ್ನು ತಯಾರಿಸುವುದೇ ಒಂದು ಆಸಕ್ತಿಪೂರ್ಣವಾದಂಥ ಒಂದು ಪ್ರಕ್ರಿಯೆ. ಸೀಡ್ ಬಾಲ್ಗಳನ್ನು ತಯಾರಿಸುವಾಗ ಮಕ್ಕಳ ಜೊತೆಗೆ ಗುಂಪು ಕಲಿಕೆ ತುಂಬ ಆಗ್ತದೆ. ಪರಸ್ಪರ ಸಹಕಾರ ಮಾಡೋದು, ಪರಸ್ಪರ ಸಹಾಯ ಮಾಡೋದು, ಗುಂಪು ಕಲಿಕೆ, ಇಂಥ ಸಾಮಾಜಿಕ ಕೌಶಲ್ಯಗಳು ಬೆಳೆಯುತ್ತವೆ. ಅಷ್ಟೇ ಅಲ್ಲ, ಅವರದನ್ನು ತೆಕ್ಕೊಂಡು ಹೋಗಿ ಕಾಡಲ್ಲಿ ಎಸೆದಾಗ ಬೇರೆ ಬೇರೆ ಕಡೆಯ ಕಾಡಿನ ಗಿಡಗಳನ್ನು ನೋಡೋದು, ಮರಗಳನ್ನು ನೋಡೋದು, ಪಕ್ಷಿಗಳನ್ನು ನೋಡೋದು, ಪರಸ್ಪರ ಸಂಬಂಧಗಳನ್ನು ನೋಡೋದು, ಇದನ್ನೆಲ್ಲ ನೋಡ್ತಾ ಪರಿಸರದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೀತಾರೆ, ಒಂದು ಜಾಗೃತಿಯನ್ನು ಮೂಡಿಸಿಕೊಳ್ತಾರೆ. ಇದು ಮಂಜುನಾಥ್ ಅವರು ಮಾಡಿರುವಂಥ ಅತ್ಯಂತ ಪರಿಣಾಮಕಾರಿಯಾದಂಥ ಇನ್ನೊಂದು ಕೆಲಸ ಎಂದು ನನಗನ್ನಿಸ್ತದೆ. ಶಾಲೆಯ ವಾತಾವರಣ, ಕೂತ್ಕೊಳ್ಳುವ ವ್ಯವಸ್ಥೆ ಎಲ್ಲವನ್ನು ಸಮುದಾಯದ ಸಹಕಾರದಿಂದ ಉತ್ತಮಗೊಳಿಸಲು ಮಂಜುನಾಥ್ ಅವರು ತುಂಬ ಕೆಲಸ ಮಾಡ್ತಾರೆ, ಶ್ರಮ ವಹಿಸ್ತಾರೆ. ಬೇರೆ ಬೇರೆ ದಾನಿಗಳನ್ನು ಮಾತಾಡಿಸಿ ಅವರಿಂದ ಶಾಲೆಗೆ ಪೀಠೋಪಕರಣ, ಶಾಲೆಗೆ ಕುಡಿಯುವ ನೀರು, ಶಾಲೆಗೆ ಬೇರೆ ಬೇರೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡಿಸಿಕೊಳ್ತಾರೆ. ಹಾಗೆಯೇ ಶಾಲೆಗೆ ಸುಣ್ಣ ಬಣ್ಣ ಹಚ್ಚಿ ಶಾಲೆಯನ್ನು ಚಂದ ಮಾಡಿಸುತ್ತಾರೆ. ನಲಿಕಲಿ ಕೊಠಡಿಯಲ್ಲಿ ಮುದ್ರಣ ಸಮೃದ್ಧವಾದಂಥ ವಾತಾವರಣ. ಈ ಮುದ್ರಣ ಸಮೃದ್ಧವಾದಂಥ ವಾತಾವರಣವನ್ನು ಸೃಷ್ಟಿಸುವುದು ಕಲಿಕೆಗೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಕಲಿಕೆಯನ್ನು ತುಂಬ ಉತ್ತೇಜಿಸುತ್ತದೆ ಈ ಮುದ್ರಣ ಸಮೃದ್ಧವಾದಂಥ ವಾತಾವರಣ. ನಲಿಕಲಿಗೆ ಸಂಬಂಧಪಟ್ಟ ಅನೇಕ ಮುದ್ರಣ ಸಾಮಗ್ರಿಗಳನ್ನು ತಂದು ಜೋಡಿಸಿದರು. ಮತ್ತು ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಥರದ ಮುದ್ರಣ ಸಾಮಗ್ರಿಗಳನ್ನು ಅಲ್ಲಿ ತಂದು ತುಂಬ ಚಂದ ಇಟ್ಟರು. ಮಕ್ಕಳ ಕೈಗೆಟಕುವ ಹಾಗೆ ಇಟ್ಟರು. ಮಕ್ಕಳದನ್ನು ಬಳಸಬೇಕು, ಅದು ಮೇಲೇ ಇರಬಾರದು. ಹೀಗೆ ಅವರು ಯೋಚನೆ ಮಾಡಿ ಸಮೃದ್ಧವಾಗಿ ತನ್ನ ಕೊಠಡಿಯನ್ನು ಮುದ್ರಣ ಸಮೃದ್ಧವಾದ ವಾತಾವರಣವಾಗಿ ಮಾರ್ಪಡಿಸಿದರು. ಇದರಿಂದಾಗಿ ಕಲಿಕೆಯಲ್ಲಿ ತುಂಬ ಬೆಳವಣಿಗೆ ಆಯಿತು, ತುಂಬ ಸಮೃದ್ಧಿ ಆಯಿತು ಕಲಿಕೆ ಎಂದು ಹೇಳ್ತಾರೆ ಮಂಜುನಾಥ್ ಅವರು. ಶಾಲಾ ಮೈದಾನವನ್ನು ಚಂದಗೊಳಿಸಿದರು. ಅದಕ್ಕೆ ಬೇಕಾದಂಥ 12 ಟ್ರ್ಯಾಕ್ಟರ್ ಮಣ್ಣನ್ನು ಹಾಕಿ ಮೈದಾನವನ್ನು ಸಮತಟ್ಟು ಮಾಡಲಾಯಿತು. ಪುಸ್ತಕಗಳನ್ನು ತಂದು ಜೋಡಿಸಿದರು. ಯೋಗಕ್ಕೆ ಯೂನಿಫಾರ್ಮ್ ಮಾಡಿದರು. ದಾನಿಗಳಿಂದ ಅನೇಕ ಸಾಮಗ್ರಿಗಳನ್ನು ಅವರು ದತ್ತು ಪಡ್ಕೊಂಡ್ರು. ಇತ್ತೀಚೆಗೆ ಮಂಜುನಾಥ್ ಅವರು ಮಾಡಿದ ಒಂದು ಕೆಲಸ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪನೆ. ಮಂಜುನಾಥ್ ಅವರ ಮನಸ್ಸಿನಲ್ಲಿ ಹಳೆ ವಿದ್ಯಾರ್ಥಿಗಳನ್ನು ಶಾಲೆಯ ಅಭಿವೃದ್ಧಿಗೆ ಬಳಸುವಂಥ ಒಂದು ತುಂಬ ದೊಡ್ಡ ಯೋಚನೆ ಇದೆ. ಆ ಯೋಜನೆಗೆ ಅನುಗುಣವಾಗಿ ಅವರು ಈ ಹಳೆ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಿದರು. ಹಾಗೂ ಆ ಸಂಘದ ಒಂದು ವರ್ಷದ ಯೋಜನೆಯನ್ನು ತಯಾರಿಸಿದರು. ಹಳೆ ವಿದ್ಯಾರ್ಥಿ ಸಂಘದ ಹಳೆ ವಿದ್ಯಾರ್ಥಿಗಳು ಬಂದು ಶಾಲೆಗೆ ಏನೆಲ್ಲ ಸಹಾಯ ಮಾಡ್ಬೋದು, ಕಲಿಕೆಯಲ್ಲಿ, ಆಟೋಟದಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ, ಎಲ್ಲ ರೀತಿಯಲ್ಲೂ ಈ ಅಭಿವೃದ್ಧಿ ಯೋಜನೆ ತುಂಬ ಚೆನ್ನಾಗಿ ಅಭಿವ್ಯಕ್ತಿಸುತ್ತದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ, ಅಂದರೆ ಒಂದೇ ವರ್ಷದಲ್ಲಿ ಒಂದು ಸಾಧಾರಣವಾಗಿ ಇದ್ದಂಥ ಶಾಲೆಯನ್ನು ಅತ್ಯುತ್ತಮ ಕಲಿಕೆಯ ಶಾಲೆಯಾಗಿ ಮಾರ್ಪಾಟು ಮಾಡಿದಂಥ ಮಂಜುನಾಥ್ರವರಿಗೆ ಶುಭವಾಗಲಿ. ನಮಸ್ಕಾರ. ನಮ್ಮ ಪಾಡ್ಕಾಸ್ಟ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನೀವು ಸ್ಪೋಟಿಫೈ ಮತ್ತು ಯೂಟ್ಯೂಬ್ ಮತ್ತು ಸೌಂಡ್ ಕ್ಲೌಡಲ್ಲಿ ನಮ್ಮನ್ನು ನೀವು ಸಂಪರ್ಕಿಸಬಹುದು. ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟ ಲಿಂಕನ್ನು ಉಪಯೋಗಿಸಿ.